ಬೆಂಗಳೂರಿನಲ್ಲಿ ಕೇವಲ ಪಾರ್ಟಿಗೆ ಮಾತ್ರ ಅಲ್ಲ, ಫುಡ್ ಫೆಸ್ಟಿವಲ್ಗೂ ಸಖತ್ ತಯಾರಿ ನಡೆಯುತ್ತೆ. ಅದರಲ್ಲೂ ಹೆಚ್ಚಾಗಿ ಇಲ್ಲಿ ನಿಮಗೆ ಕೇವಲ ರಾಜ್ಯ ರಾಷ್ಟ್ರ ಮಟ್ಟದ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಬಾಣಸಿಗರು ಇಲ್ಲಿ ಬಂದು ರುಚಿಯಾದ ಅಡುಗೆಯನ್ನ ಮಾಡಿ ನಿಮಗೆ ಉಣಬಡಿಸ್ತಾರೆ. ಹಾಗೇನೆ ಬೆಂಗಳೂರಿನಲ್ಲಿ ಒಂದು ಜಾಪನೀಸ್ ಫುಡ್ ಫೆಸ್ಟಿವಲ್ ನಡೀತಾ ಇದೆ. ಬನ್ನಿ ಅಲ್ಲಿನ ಊಟ ತಿಂಡಿಯ ರುಚಿಯನ್ನ ಸವಿದು ಬರೋಣ. ಜಾಪನೀಸ್ ಫುಡ್ ಫೆಸ್ಟಿವಲ್. ಈ ಅಪರೂಪದ ಫುಡ್ ಫೆಸ್ಟಿವಲ್ ನಡೆದದ್ದು ಶೆರಿಟನ್ ಹೋಟೆಲ್ನ ಫೀಸ್ಟ್ ರೆಸ್ಟೋರೆಂಟ್ನಲ್ಲಿ. ಜಾಪನೀಸ್ ಖಾದ್ಯಗಳು ವಿಶ್ವದ ಆರೋಗ್ಯಕರ ಆಹಾರದಲ್ಲಿ ಒಂದು. ಈ ತಿಂಡಿ ತಿನಿಸುಗಳು ರುಚಿ ಮಾತ್ರವಲ್ಲದೆ ಪ್ಲೇಟ್ಗಳಿಗೆ ಸರ್ವ್ ನೋಡೋದಕ್ಕೂ ಚಂದ. ತಿನ್ನುವವರನ್ನ ಆಕರ್ಷಿಸಿ ಬಾಯಲ್ಲಿ ನೀರೂರಿಸುತ್ತೆ. I mean, in general, what we're doing here in Sheraton in Bangalore is a sushi festival. We have a chef from the Western in Tokyo. He's very professional in making sushis, and yeah, I think that the main food which coming out of Japan, what is very famous, is actually sushi. So maki, nigiri, etc., etc. ಟೆಂಪುರಾ, ಸುಕಿಯಾಕಿ, ಸಾಸಿಮಿ, ಸುಶಿ ಇವೆಲ್ಲ ಜಾಪನಿಗರ ಫೇಮಸ್ ಖಾದ್ಯಗಳು. ಕೆಲವೊಂದು ಖಾದ್ಯಗಳನ್ನ ಮಾಡುವ ಸಂದರ್ಭದಲ್ಲಿ ಗಿಡಮೂಲಿಕೆಗಳನ್ನು ಬಳಸಲಾಗಿದೆ. ಅಂದಹಾಗೆ ಜಾಪನೀಸ್ ಖಾದ್ಯಗಳಲ್ಲಿ ನಾನ್ ವೆಜ್ ತುಂಬಾನೇ ಫೇಮಸ್. ಈ ಖಾದ್ಯಗಳನ್ನ ಟ್ರೈ ಮಾಡಿ ರುಚಿ ಸವಿಯಲು ಅನೇಕರು ಬಂದಿದ್ರು ಇಲ್ಲಿಗೆ. I think it's very good, and it's a good experience to try Japanese food in India. And I was quite surprised to find this kind of food and the quality of the Japanese food in this hotel. I had some sushi, salmon and maguro and ebi, Japanese sushi. That's fine. Tastes good. ಜಾಪನೀಸ್ ಖಾದ್ಯಗಳ ಜೊತೆಗೆ ಚಿಕನ್, ಮಟನ್, ಫಿಶ್ ಸ್ಟಾರ್ಟರ್ಸ್ ಹೀಗೆ ಸುಮಾರು 300ಕ್ಕೂ ಹೆಚ್ಚು ಖಾದ್ಯಗಳು ಇತ್ತು ಶೆರಿಟನ್ನ ಫೀಸ್ನಲ್ಲಿ. ಅಪರೂಪದ ಜಾಪನೀಸ್ ಖಾದ್ಯಗಳನ್ನ ಟೇಸ್ಟ್ ಮಾಡಿದ ಗ್ರಾಹಕರು ರುಚಿಯ ಬಗ್ಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು ಹೀಗೆ. ಫಸ್ಟ್ ಆಫ್ ಆಲ್ ಜಾಪನೀಸ್ ಫುಡ್ ಫೆಸ್ಟಿವಲ್ಲು ಎಲ್ಲೂ ಈ ಥರ ನೋಡಿರಲಿಲ್ಲ. ಇಲ್ಲಿ ಬಂದಾಗ ಫಸ್ಟ್ ಆಫ್ ಆಲ್ ಸೂಶಿ ಅಂತ ಕೇಳಿದ್ದೆ. ನಾರ್ಮಲಿ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಸೂಶಿ ಬಂದು ನಾರ್ಮಲಿ ನಾನ್ ವೆಜಿಟೇರಿಯನ್ ಇತ್ತು. ಇಷ್ಟು ತನಕ ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಸೊ ವೆಜಿಟೇರಿಯನ್ ಸೂಶಿ ಬಂದು ಇಟ್ ವಾಸ್ ವೆರಿ ಸರ್ಪ್ರೈಸಿಂಗ್ ಆಯಿತಾ. ಸೊ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಫಸ್ಟ್ ಆಫ್ ಆಲ್ ಐ ಡಿಂಟ್ ನೋ ದಟ್ Japanese can have some vegetarian stuff also. So finding the stuff which suits to the vegetarian taste, like eggplant made recipes and potato made, so they were nice. So I didn't expect it from the Japanese. ಈ ಎಲ್ಲ ಜಾಪನೀಸ್ ಖಾದ್ಯಗಳನ್ನ ವಿಶೇಷವಾಗಿ ಇಲ್ಲಿ ನಡೀತಾ ಇರೋ ಫುಡ್ ಫೆಸ್ಟಿವಲ್ ನಲ್ಲಿ ತಯಾರಿಸಲು ಬಂದಿದ್ದಾರೆ ಜಪಾನ್ನ ಫೇಮಸ್ ಶೆಫ್ಗಳು. ಎಲ್ಲದಕ್ಕೂ ಮೊದಲು ಈ ರೆಸ್ಟೋರೆಂಟ್ ಒಳಗೆ ಕಾಲಿಡ್ತಿದ್ದಂತೆ ನಿಮ್ಮನ್ನ ಜಾಪನೀಸ್ ಡ್ರೆಸ್ ನಲ್ಲಿ ಸುಂದರವಾದ ಜಪಾನಿ ಹುಡುಗಿ ಆಹ್ವಾನಿಸ್ತಾಳೆ. ವಿಶ್ ಟ್ರೀ ಇಲ್ಲಿನ ಮತ್ತೊಂದು ವಿಶೇಷ. ನಿಮ್ಮ ಇಚ್ಛೆಗಳನ್ನ ಒಂದು ಕಾಗದದಲ್ಲಿ ಬರೆದು ಈ ಮರಕ್ಕೆ ಕಟ್ಟಿ ಬಂದ್ರೆ ಆ ಇಚ್ಛೆ ನೆರವೇರುತ್ತೆ ಅನ್ನೋ ನಂಬಿಕೆ ಜಪಾನಿಯರದ್ದು. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಊಟವೆಲ್ಲ ಆದ ನಂತರ ಟೇಸ್ಟ್ ಮಾಡೋಕೆ 50ಕ್ಕೂ ಹೆಚ್ಚು ವೆರೈಟಿಯ ಡೆಸರ್ಟ್ಸ್ ಇಲ್ಲಿವೆ. ಈ ಫುಡ್ ಫೆಸ್ಟಿವಲ್ ನಲ್ಲಿ ನೀವು ಭಾಗವಹಿಸಿ ಎಂಜಾಯ್ ಮಾಡಬೇಕು ಅಂದ್ರೆ ಶೆರಿಟನ್ಗೆ ಭೇಟಿ ಕೊಡಿ. ಇದು ಜಸ್ಟ್ ಆರಂಭ ಅಷ್ಟೇ. ಮತ್ತೆ ಮುಂದಿನ ವಾರ ಇನ್ನೊಂದಿಷ್ಟು ಮಸ್ತಿ ಬರಿ ಕಹಾನಿಯೊಂದಿಗೆ, ರಂಗಿನ ಲೋಕದ ರಂಗೀನ್ ಕಹಾನಿಯೊಂದಿಗೆ, ಮಸ್ತ್ ಬರಿ ಪಾರ್ಟಿ, ಮದುವೆ ಸಂಭ್ರಮ, ಫುಡ್ ಫೆಸ್ಟಿವಲ್ ಇವೆಲ್ಲವನ್ನ ಪರಿಚಯಿಸಲಿಕ್ಕೆ ಮತ್ತೆ ಮುಂದಿನ ವಾರ ಹೈ ಲೈಫ್ ನಲ್ಲಿ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.